ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಹೊಣೆ ಮಾಡಿ ಸರ್ಕಾರ ಸಸ್ಪೆಂಡ್ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಕಮಿಷನರ್ ದಯಾನಂದ್ ನಿಷ್ಠಾವಂತ ಅಧಿಕಾರಿ, ಅವರನ್ನ ಸಿಎಂ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಪೊಲೀಸ್ ಇಲಾಖೆ ಅನ್ಫಿಟ್ ಅಲ್ಲ, ಸರ್ಕಾರ ಅನ್ಫಿಟ್ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ವಿಧಾನಸೌಧ ಮೆಟ್ಟಿಲಿಗೆ ಮಾತ್ರ ಸಿಎಂ ಅಂದ್ಕೊಂಡಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಗೋವಿಂದರಾಜ್ ಅವ್ರನ್ನ ಯಾಕಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳಿ. ಬಿ ದಯಾನಂದ್ ಅವರು 2 ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿದಾರಲ್ಲ. ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಯೋಗಕ್ಷೇಮ ಮಾಡಿಕೊಂಡು ನೋಡಿಕೊಳ್ಳುವಂತಹ ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಸರ್. ಇದೊಂದು ಭಾಳ ರಹಸ್ಯ ಕಾಡ್ತಾ ಇದೆ. ಸತ್ಯವತಿ ಅವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಿ, ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ. ನಿಮ್ಮಲ್ಲಿ ಈ ಥರದ ಘಟನೆಗಳು ನಡಿಬಾರ್ದಲ್ವಾ? ಅವ್ರು ಮಾಡಿದ್ರು, ಇವ್ರು ಹಿಂಗೆ ಕಾಲದಲ್ಲಿ ಹಿಂಗಾಯಿತು, ಅದನ್ನು ಹೇಳಕ್ಕೆ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರಾ? ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಹೇಳಿ ಸರ್. ಒಂದು ಸಣ್ಣ ಒಂದು ಬೆಂಗಳೂರಿನಲ್ಲಿ ನಿಮಗೆ ಇಷ್ಟು ಜನ ಬಂದಾದ ಕೂಡಲೇ ಅದನ್ನು ಮೇಂಟೈನ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ನೀವು ಕುಂಭಮೇಳದ ಬಗ್ಗೆ ಯಾಕೆ ಸರ್ ಮಾತಾಡೋಕ್ಕೆ ಹೋಗ್ತೀರಿ? ಕುಂಭಮೇಳಕ್ಕೆ ಡಿ.ಕೆ. ಶಿವಕುಮಾರ್ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರನ್ನೇ ದಯವಿಟ್ಟು ಕೇಳಿ. 11 ಜನರ ಸಾವು ಸುಮ್ಮನೆ ಬಿಡೋಕ್ಕಾಗತ್ತೇನ್ರಿ? ಅಮಾಯಕರ ಸಾವು ರೀ. ಸಂಭ್ರಮಿಸಕ್ಕೆ ಬಂದವರು ಹೆಣ ಆದ್ರಿ. ಸಂಭ್ರಮಿಸಕ್ಕೆ ಬಂದವರು ಅವರೆಲ್ಲರೂ ಸ್ವಲ್ಪ ಎಚ್ಚರ ವಹಿಸಿದ್ರೆ ಅಂತ ತಡಿಬೋದಿತ್ತಲ್ಲ. ಮತ್ತು ಇದೆಲ್ಲ ಆದಮೇಲೆ ಮಾನವೀಯತೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಇವ್ರು ಹೇಳ್ತಾರೆ ನಮಗೆ ವಿಷಯ ಗೊತ್ತಾಗಿದ್ದೆ ಅಂತ. ನನಗೆ ಮಾಹಿತಿ ಇದೆ. ಸ್ಟೇಜಲ್ಲಿ ಆಕ್ಷನ್ ನೋಡಿ, ನಾನು ಪಕ್ಷದ ಕಚೇರಿಯಲ್ಲಿ ಮೀಟಿಂಗಲ್ಲಿದ್ದೆ. ನನಗೆ 3:53 ಗಂಟೆ ಆಸ್ಪಾಸಿಗೆ ನನಗೆ ಮೆಸೇಜ್ ಬಂತು, 3 ಜನ ಅಷ್ಟೊತ್ತಿಗೆ 3 ಜನ ಡೆತ್ ಆಗಿದ್ದಾರೆ, ಒಂದು 20-25 ಜನ ಹಾಸ್ಪಿಟಲೈಸ್ಡ್ ಅಂತ. 4 ಗಂಟೆಗೆ ಮುಖ್ಯಮಂತ್ರಿಗೆ ಮೆಸೇಜ್ ಬರಲ್ವಾ? ನಾನೊಬ್ಬ ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯ, ಪಕ್ಷದ ಕಾರ್ಯಾಲಯದಲ್ಲಿದ್ದೆ. ನನಗೆ ಮೆಸೇಜ್ ಬಂತು ಅವಾಗ 3 ಜನ ಅಂಥೇಳಿ. ಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ವಾ? ಉಪಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ವಾ? ಅವರು ಉಪಮುಖ್ಯಮಂತ್ರಿ ಕಪ್ಪು ಮೊತ್ತಿಡಕ್ಕೆ ಹೋಗ್ತಾರೆ, ಮುಖ್ಯಮಂತ್ರಿಗಳು ದೋಸೆ ತಿನ್ನಕ್ಕೆ ಹೋಗ್ತಾರೆ. ಎಲ್ಲಿದೆ ಮಾನವೀಯತೆ? ಎಲ್ಲಿದೆ ಮನುಷ್ಯತ್ವ ಇರೋರು ಯಾರು ಹಿಂಗೆ ವರ್ತನೆ ಮಾಡ್ತಾರ? ಅಲ್ಲ, ಉಗ್ರರ ದಾಳಿ ಇದು ಒಂದು ರೀತಿಯಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ. ಇದೊಂದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಇಲ್ಲಾಗಿದ್ದು. ಅದು ಉಗ್ರರ ದಾಳಿಗೆ ಪ್ರತಿಕಾರ ಮಾಡಿದ್ದೀವಿ, ನುಗ್ಗಿ ಹೊಡೆದಿದ್ದೀವಿ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನುಗ್ಗಿ ಹೊಡೆದಿದ್ದೀವಿ. ಇಲ್ಲಿ ಯಾರಿಗೆ ನುಗ್ಗಿ ಹೊಡಿಬೇಕು? ಜನ ಅಪೋಸಿಷನ್ದವ್ರಿಗೂ ಕೂಡ ಸ್ವಲ್ಪ ಮಾನ ಮರ್ಯಾದೆ ಬುದ್ಧಿ ಇರ್ಬೇಕು ಅವ್ರಿಗೆ. ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದ ಇದ್ರಾಗ ಏನೇನಾಗ್ಯಾವ ಅವಾಗ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರು ಕೇಳ್ಬೇಕು ಅವ್ರು. ಬೇರೆ ಕಡೆ ಭಾಳಷ್ಟು ಕಡೆ ಆಗ್ಯಾವ, ಇನ್ಸಿಡೆಂಟ್ ಆಗಿಲ್ಲ ಅಂತಿಲ್ಲ, ಎಲ್ಲ ಕಡೆ ಆಗ್ಯಾವ. ಮೈನ್ ಪೇಲ್ಗಾಮ್ದಾಗ ಆಯ್ತು, ರಾಜೀನಾಮೆ ಕೊಟ್ರ ಹೋಮ್ ಮಿನಿಸ್ಟ್ರು ಮತ್ತು ಪ್ರಧಾನಮಂತ್ರಿ ಅವರು. ಯಾಕೆ ಕೊಡ್ಬಾರ್ದು? ಏನದು ಅಂದ್ರೆ ಅದು ಏನು ಬೇರೆ ಇದು ಬೇರೆ. ಅವರು ಮನುಷ್ಯರೇ, ಇವರು ಮನುಷ್ಯರೇ. ಅವ್ರು ಬಂದಾಗ ಬೇರೆ, ಇದು ಬಂದಾಗ ಇವು ಘಟನೆ ಆಕಸ್ಮಿಕವಾದ ಆಗಂಥ ಘಟನೆಗಳು. ಎಷ್ಟು ನಮ್ಮ ದೇಶದ ಭದ್ರತೆನೇ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಸ್ಟೇಟ್ ಇಂಟೆಲಿಜೆನ್ಸ್ ಇರ್ಬೋದು, ಏನು ಫೇಲ್ ಆಗ್ಬಾರ್ದು ಅಂತ ಎಲ್ಲಿ ಕಾನೂನ್ದಾಗ ಅನಿವಾರ್ಯ ಪರಿಸ್ಥಿತಿಯಾಗ ಇಂಥ ಪರಿಸ್ಥಿತಿಯಾಗ ಏನೋ ಆಗಿರ್ತಾವ. ಆದ್ಮ್ಯಾಕೆ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಮುಂದೆ ಆಗ್ಲಾರ್ದಂಥ ರೀತಿಯಾಗ ನೋಡ್ಕೊಂತಕ್ಕ ಜವಾಬ್ದಾರಿ ರಾಜ್ಯದ ಇರ್ತದೆ, ದೇಶದ.